ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಾನು ಮನೇಲಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಬಟ್ಟೆ ವ್ಯಾಪಾರ ಮಾಡ್ಕೋತೀನಿ. ಯಾವ ರೀತಿ ಮಾಡ್ತೀನಿ, ಎಲ್ಲಿಂದ ತರ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ನೋಡಿ, ಇದೆಲ್ಲ ಡ್ರೆಸ್ಸು, ಆ ಕಡೆ ಇರೋದೆಲ್ಲ ಸ್ಯಾರೀಸ್ ಇದೆ. ಎಲ್ಲ ನಾನು ತಂದಿರೋದ್ರಲ್ಲಿ ಅರ್ಧ ಸೇಲ್ ಆಗಿದೆ, ಇನ್ನು ಅರ್ಧ ಇದೆ. ಇದು ಬಂದು ಮೈಸೂರು ಸಿಲ್ಕ್ ಥರ ಇದೆ, ದೊಡ್ಡ ಬಾರ್ಡ್ರ್ ಇದು. ಈ ಸೀಸನ್ 11ರಲ್ಲಿ ಸೀರಿಯಲ್ ಹುಡುಗಿರೆಲ್ಲ ಗೌತಮಿ ಮತ್ತು ಭವ್ಯ ಎಲ್ಲ ಉಟ್ಕೊಂಡಿದ್ದಾರೆ, ನೀವು ನೋಡಿದ್ದೀರಾ. ಇದು ತುಂಬ ರನ್ನಿಂಗ್ ಇದೆ ಸ್ಯಾರೀಸು. ಈ ಥರದ್ದು ತಂದು ಸೇಲ್ ಮಾಡಿದೆ, ತುಂಬಾ ಸೇಲ್ ಆಗಿದೆ. ನನ್ನ ಚಾನಲು ನೀವು ಮೊದಲನೇ ಸಲ ನೋಡೋರಾದರೆ ಮುತ್ತಮ್ಮ ಕನ್ನಡ ಚಾನಲು ಎಲ್ಲ ಲೈಕ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಈ ಥರ ಬಿಸ್ನೆಸ್ ಮಾಡ್ಕೊಳ್ಳಿ ಮನೇಲಿ. ನೋಡಿ, ಇದೆಲ್ಲ ಕಾಟನ್ ಸ್ಯಾರೀಸು, ಈ ಗ್ರೀನು ರೆಡ್ ಎಲ್ಲ ಕಾಟನ್ ಸ್ಯಾರೀಸು. ನಾನು ಈ ಥರ ಸ್ಯಾರಿ, ಇದು ಡೈಲಿ ವೇರ್ ಸ್ಯಾರಿ, ಸಾಫ್ಟಾಗಿ ಮನೇಲಿ ಲೇಡೀಸ್ ಉಟ್ಕೊಳೋ ಥರದ್ದು. ಇದು ನೋಡಿ, ಇದು ಬಂದ್ಬಿಟ್ಟು ಅದೇ ಮೈಸೂರು ಸಿಲ್ಕ್ ಥರ ಇದೆ ಅನ್ನಲ್ಲ, ಆ ಸ್ಯಾರಿ. ಪರ್ಪಲ್ ಬಾರ್ಡ್ರ್ ಇದೆ, ಡಬಲ್ ಬಾರ್ಡ್ರ್ ನೋಡಿ, ಇದೊಂದು ಬಾರ್ಡ್ರು. ಇದು ಬಂದು ಪ್ಯಾರೆಟ್ ಗ್ರೀನ್ ಬಂದು ಬಾಡಿ ಕಲರ್ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಶ್ರೀಮಂತಕ್ಕಾಗಲಿ, ನಾಮಕರಣ, ಈ ಸಣ್ಣ ಸಣ್ಣ ಬರ್ತ್ಡೇಗೆಲ್ಲ ಉಟ್ಕೊಂಡು ಹೋಗೋದಕ್ಕೆ. ಇದು ಬಂದು ಕ್ರೇಪ್ ಸಿಲ್ಕ್ ಥರ ಇದೆ ಸ್ಯಾರೀಸು. ಇದು ತುಂಬ ಚೆನ್ನಾಗಿದೆ. ನಾನು ಯಾವ ರೇಂಜಲ್ಲಿ ತರ್ತೀನಿ ಅಂದರೆ 300ರಿಂದ 1,500 ರೂಪಾಯಿವರೆಗೂ ರೇಟು, ಮಾರ್ಕೆಟ್ ರೇಟು, ಆ ರೇಟಲ್ಲಿ ತರ್ತೀನಿ. ಮೊದಲನೇ ಸಲ ನೀವೇನೋ ವ್ಯಾಪಾರ ಮಾಡೋರಾದರೆ ಒಂದು 20,000ರಿಂದ 30,000 ರೂಪಾಯಿ ಬಂಡವಾಳ ಹಾಕ್ಕೊಳ್ಳಿ. ಜಾಸ್ತಿ ನೀವು ಲಾಭ ಇಟ್ಕೊಳಕ್ಕೆ ಹೋಗ್ಬೇಡಿ, ಒಂದು 150 ಇಟ್ಕೊಳ್ಳಿ. ಯಾಕಂದರೆ ಈಗ ಆನ್ಲೈನ್ ಬಂದಿರೋದ್ರಿಂದ ಎಲ್ಲ ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತಾರೆ. ನನಗೆ ಬಂದು ನಾನು 5 ವರ್ಷದಿಂದ ನಾನು ಬಟ್ಟೆ ವ್ಯಾಪಾರ ಮಾಡೋದ್ರಿಂದ ನನಗೆ ಎಲ್ಲ ಹಳೆ ಕಸ್ಟಮರ್ ಇದ್ದರು. ನಂಗೆ ಸೆಂಟ್ರಲ್ ಬಿಟ್ಬಿಟ್ಟಿದೆ, ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಯಿತು ಅಂತ. ಮತ್ತು ಎಲ್ಲ ಹಳಬ್ರು ಕೇಳ್ತಾಯಿದ್ರು, ಯಾಕಂಟಿ ಬಟ್ಟೆ ತಂದು ಮಾರ್ತಾಯಿಲ್ಲ ನೀವು, ಯಾಕಕ್ಕ ಅಂತ ಇದ್ದರು. ಯಾಕಂದ್ರೆ ನಮ್ಗೆ ಆನ್ಲೈನಲ್ಲಾದರೆ ಆವಾಗಲೇ ಕ್ಯಾಶು, ನೀವಾದರೆ 1 ತಿಂಗಳಿಗೆ 2 ತಿಂಗಳಿಗೆಲ್ಲ ತೊಗೊತೀರಿ, ಕೊಟ್ಟರೆ ನಮ್ಗೆ ತಿರ್ಗಾ ನೀವು ತಂದು ಮಾರಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಂದರು. ಸರ್, ನಾನು ಯಾಕಪ್ಪ ಸುಮ್ಮನೆ ಕೂತಿರ್ಬೇಕು ಅಂತ ಈಗ ತಿರ್ಗಾ ನಾನು 3 ತಿಂಗಳಿಂದ ವ್ಯಾಪಾರ ಮಾಡ್ತಾಯಿದ್ದೀನಿ, ಸೇಲ್ ಆಗ್ತಾಯಿದೆ. ನನಗೆ ಹಳೆ ಕಸ್ಟಮರ್ಗಳೇ ಬಂದು ತೊಗೊತಾ ಇದ್ದಾರೆ ಮತ್ತು ಫೋನ್ ಮಾಡಿ ಕೇಳ್ತಾರೆ. ಅಕಸ್ಮಾತ್ ಯಾರನ್ನ ಅಪಾರ್ಟ್ಮೆಂಟ್ಸಲ್ಲಿ ಇರೋರಾದರೆ ನಾನು ಅಲ್ಲಿಗೆ, ನನ್ನ 2 ವೀಲರ್ ಇದೆ, ನಾನು 2 ವೀಲರಲ್ಲಿ ಇಟ್ಕೊಂಡು ತೊಗೊಂಡೋಗಿ ಸೇಲ್ ಮಾಡಿಬಿಟ್ಟು ಬರ್ತೀನಿ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಇದ್ದರೆ ಅವರೇ ಕಲೆಕ್ಷನ್ ಮಾಡಿ ನನಗೆ ಆನ್ಲೈನ್ ಮಾಡ್ತಾರೆ. ನಾನು ಈ ರೀತಿ ಬಿಸ್ನೆಸ್ ಮಾಡ್ಕೋತೀನಿ. ನಮ್ಗೆ ವಯಸ್ಸಾಗಿದೆ ಅಂತ ಸುಮ್ಮನೆ ಕೂತ್ಕೊಂಡಿದ್ರೆ ಇದ್ದಿದ್ದು ನಮಗೆ ಇಲ್ದಿದ್ದು ಕಾಯಿಲೆ ಬರುತ್ತೆ, ಶುಗರು, BP ಆ ಥರ ಎಲ್ಲನೂ. ಅದಕ್ಕೆ ನಾವು ಈ ಥರ ಮಾಡಿಕೊಂಡ್ರೆ, ಯಾವುದಾದ್ರು ಸಣ್ಣ ವ್ಯಾಪಾರ ಮಾಡಿಕೊಂಡ್ರೆ ಒಂದು 100-200 ಬಂದರೆ ಮಕ್ಕಳು ಮೊಮ್ಮಕ್ಕಳು ಮನೆಗೆ ರಜೆಗಳಿಗೆ ಬರ್ತಾರಲ್ಲ, ಮಕ್ಕಳಿಗೆಲ್ಲ ಮೊಮ್ಮಕ್ಕಳಿಗೆ ಏನಾದರೂ ಕೊಡಿಸ್ಬೋದು ಅಂತ ನನ್ನ ಆಸೆ. ನನ್ನ ಚಾನಲ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್.